இத்தனை மாதங்களாக தேவன் நம்மளை பாதுகாத்து நடத்தி வந்திருக்கிறார். ಇಷ್ಟು ತಿಂಗಳುಗಳಾಗಿ ದೇವರು ನಮ್ಮನ್ನು ಕಾಪಾಡಿ ಬಂದಿದ್ದಾನೆ. இந்த புதிய மாதத்தை பார்க்கும்படிக்கு நமக்கு கிருபையும் காட்டியிருக்கிறார். ಈ ಹೊಸ ತಿಂಗಳನ್ನು ನೋಡುವಂತೆ ಆತನು ನಮಗೆ ಕೃಪೆಯನ್ನು ತೋರಿಸಿದ್ದಾನೆ. கர்த்தர் நல்லவராய் இருக்கிறார். ಕರ್ತನು ಒಳ್ಳೆಯವನಾಗಿದ್ದಾನೆ. ஹalleluya. ஹalleluya. ஆண்டவராகிய இயேசு கிறிஸ்துவின் நாமத்தினால இந்த புதிய மாதத்துக்குள்ள யாவரையும் நான் வாழ்த்தி வரவேற்கிறேன். ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಹೊಸ ತಿಂಗಳಿನಲ್ಲಿ ನಿಮ್ಮೆಲ್ಲರನ್ನು ನಾನು ಹಾರೈಸಿ ಸ್ವಾಗತಿಸುತ್ತೇನೆ. I bring greetings to all the church members and also my dear pastors from different districts. ನನ್ನ ಪ್ರೀತಿಯ ಬೋಧಕರವರೇ, ಅನೇಕ ಜಿಲ್ಲೆಗಳಿಂದ ಬಂದಿರುವಂಥ ನಿಮ್ಮನ್ನು, ಸಭೆಯ ಮಕ್ಕಳನ್ನು ನಾನು ದೇವರ ನಾಮದಲ್ಲಿ ನಾನು ಆಶೀರ್ವದಿಸುತ್ತೇನೆ. Hallelujah. Hallelujah. One thing that we cannot buy with money is time. ನಾವು ಹಣದಿಂದ ಕೊಂಡುಕೊಳ್ಳಲಾಗದಂತ ಒಂದೇ ಒಂದು ಕಾರ್ಯ ಯಾವುದಂದ್ರೆ ಸಮಯ. Amen. Amen. So I was thinking 4 months has passed by and we have just got another 8 months left in this year. ಈ ವರ್ಷದಲ್ಲಿ ಈಗಾಗಲೇ 4 ತಿಂಗಳುಗಳು ಕಳೆದು ಹೋಯಿತು. ಇನ್ನು ಮುಂದೆ ನಮಗಿರುವುದು ಇನ್ನು 8 ತಿಂಗಳು ಮಾತ್ರವೇ. We may move forward or we may not move forward, but time keeps moving forward. ನಾವು ಮುಂದೆ ಹಾದು ಹೋಗಬಹುದು, ಇಲ್ಲ ಹಾಗೇ ಇರಬಹುದು, ಆದರೆ ಸಮಯವು ಮಾತ್ರ ನಮಗೆ ಮುಂದೆ ಹಾದು ಹೋಗುತ್ತಲೇ ಇರುತ್ತದೆ. But once we pass the time, it's very difficult. It's impossible to get back the same time. Whatever you may pay, but it's impossible to pay and bring back the time that we have lost. ಒಂದು ಸಾರಿ ನಾವು ಕಳೆದುಕೊಂಡಂತ ಸಮಯವನ್ನು ಪುನಃ ಯಾವುದೇ ರೀತಿಯಿಂದ ನಾವು ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. So I was just thinking, we passed by 4 months. ನಾನು ಹೀಗೆ ಆಲೋಚನೆ ಮಾಡುತ್ತಿದ್ದೆ, ನಾವು ಈಗಾಗಲೇ 4 ತಿಂಗಳುಗಳನ್ನು ಕಳೆದು ಬಿಟ್ಟವು. And we have entered the 5th month of this year 2024. ಈ 2024ನೇ ವರ್ಷದಲ್ಲಿ 5ನೇ ತಿಂಗಳಿನಲ್ಲಿ ನಾವು ಕಾಲಿಟ್ಟಿದ್ದೇವೆ. And I was asking God, in this month I should not waste the time. I should make use of the full opportunity that you are going to give me in this new month. ನಾನು ದೇವರನ್ನು ಈ ರೀತಿಯಾಗಿ ಕೇಳುತ್ತಿದ್ದೆ, ದೇವರೇ ಈಗಾಗಲೇ 4 ತಿಂಗಳುಗಳು ಕಳೆದು ಹೋಯಿತು, ಈ 5ನೇ ತಿಂಗಳನ್ನು ನಾನು ವ್ಯರ್ಥವಾಗಿ ಕಳೆಯಬಾರದು, ಆದ್ದರಿಂದ ಒಂದು ಸದಾವಕಾಶ ನನಗೆ ಕೊಡಿ ಎಂಬುದಾಗಿ. I was thinking how much I make use of these 4 months, how much productive I was in this past 4 months in the presence of God. ಈ 4 ತಿಂಗಳುಗಳಲ್ಲಿ ನಾನು ಎಷ್ಟು ಮಾತ್ರ ದೇವರ ಸನ್ನಿಧಿಯಲ್ಲಿ ನಾನು ಕಾಲವನ್ನು ಕಳೆದೆ, ದೇವರ ಸನ್ನಿಧಿಯಲ್ಲಿ ನಾನು ದೇವರಿಗೋಸ್ಕರ ನಾನು ಏನನ್ನು ಆದಾಯ ಮಾಡಿದೆ ಎಂಬುದಾಗಿ ನಾನು ಆಲೋಚನೆ How ಮಾಡುತ್ತಿದ್ದೆ. much productive I was in the life for these 4 months. ಈ ನನ್ನ ಜೀವನದಲ್ಲಿ ಈ 4 ತಿಂಗಳುಗಳಲ್ಲಿ ನಾನು ಏನನ್ನು ನಾನು ಉತ್ಪತ್ತಿ ಮಾಡಿದೆ. I'm not sure. ನಾನು ಅದಕ್ಕೆ ಯಾವ ಒಂದು ಜವಾಬ್ದಾರಿ ಇಲ್ಲ. Did I make it best? But I'm not sure. ನಾನು ನನಗೆ ಶ್ರೇಷ್ಠವಾದದ್ದಂತ ಒಂದು ಮಾಡಿದ್ದೇನೆ, ಆದರೆ ಅದು ಖಚಿತವಲ್ಲ. But this month ಆದರೆ ಈ ತಿಂಗಳು I wanted to do my best so that I can take all the opportunities that God has given us in this month of May. ನಾನು ಈ ಮೇ ತಿಂಗಳಿನಲ್ಲಿ ದೇವರಿಗೆ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ನಾನು ಮಾಡುತ್ತೇನೆ. ದೇವರು ನನಗೆ ಕೊಟ್ಟಿರುವಂತಹ ಸದಾವಕಾಶವನ್ನು ನಾನು ಉಪಯೋಗಿಸಿಕೊಳ್ಳುತ್ತೇನೆ. Kindly bear with my voice. ನನ್ನ ಒಂದು ಗಂಟಲಿನೊಂದಿಗೆ ನೀವು ಸಹಕರಿಸಿರಿ. Because day before yesterday we had an open air meeting where I strained my voice and now at least I can speak a little bit. ನಿನ್ನೆ ಎಲ್ಲ ಮೊನ್ನೆ ತಾನೇ ಒಂದು ಓಪನ್ ಏರ್ ಮೀಟಿಂಗ್ ಅಲ್ಲಿ ನಾನು ಮಾತನಾಡಿದೆ, ಅಲ್ಲಿ ನನ್ನ ಗಂಟಲನ್ನು ನಾನು ಕಳೆದುಕೊಂಡೇನು. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಗಂಟಲು ಪರವಾಗಿಲ್ಲ, ಆದ್ದರಿಂದ ನೀವು ನನ್ನೊಂದಿಗೆ ಸಹಕರಿಸಿರಿ. Please bear with me. I will try to do my best today to share the word of God. ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ದಿನದಲ್ಲಿ ನಾನು ಶ್ರೇಷ್ಠವಾದ ಆ ಒಂದು ಕಾರ್ಯವನ್ನು ಮಾಡುತ್ತೇನೆ. ಆದ್ದರಿಂದ ನೀವು ನನ್ನೊಂದಿಗೆ ಸಹಕರಿಸಿರಿ. Turn your Bibles to Gospel written by Matthew chapter 7 verses 7. ಮತ್ತಾಯನಿಗೆ ಬರೆದ ಸುವಾರ್ತೆ
7ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ನಮ್ಮ ವೇದ ಪುಸ್ತಕಗಳನ್ನು ತಿರುಗಿಸಿಕೊಳ್ಳೋಣ. Matthew chapter 7 verse 7. ಮತ್ತಾಯನಿಗೆ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ. Ask, it will be given to you. Seek, and you will find it. Knock, and the door will be open to you. For everyone who asks receives, the one who seeks finds, and to the one who knocks the door will be opened. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. This verse was there in my heart this morning. ಈ ಮುಂಜಾನೆಯಲ್ಲಿ ಈ ವಾಕ್ಯವು ನನ್ನ ಹೃದಯದಲ್ಲಿ ಮಾತನಾಡಿತು. When I asking God, how can I utilize the maximum opportunity in this month? ನಾನು ದೇವರೇ ಈ ತಿಂಗಳನ್ನು ನಾನು ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ಳುವುದು ಎಂಬುದಾಗಿ ಕೇಳುತ್ತಿರುವಾಗ, I should not waste anything that you have kept for me in this month. ಈ ತಿಂಗಳಿನಲ್ಲಿ ನನಗೋಸ್ಕರ ಇಟ್ಟಿರುವ ಯಾವ ಕಾರ್ಯವನ್ನು ನಾನು ವ್ಯರ್ಥಪಡಿಸಬಾರದು ಎಂಬುದಾಗಿ I ಕೇಳುತ್ತಿರುವಾಗ, should do my best this month, Father. ಈ ತಿಂಗಳಿನಲ್ಲಿ ತಂದೆಯೇ ನಾನು ಶ್ರೇಷ್ಠವಾದ ಕಾರ್ಯವನ್ನು ಮಾಡಬೇಕು. I should not miss anything in this month. ಈ ತಿಂಗಳಿನಲ್ಲಿ ನಾನು ಯಾವುದನ್ನು ಕಳೆದುಕೊಳ್ಳಬಾರದು. When I was praying this, ನಾನು ಈ ರೀತಿಯಾಗಿ ಪ್ರಾರ್ಥಿಸುತ್ತಿರುವಾಗ, this is the word that came to my heart. ದೇವರು ಈ ವಾಕ್ಯವನ್ನು ನನ್ನ ಹೃದಯದಲ್ಲಿ ಕೊಟ್ಟನು. Ask, ಕೇಳಿರಿ, seek, ಹುಡುಕಿರಿ, find, knock. ತಟ್ಟಿರಿ, Ask, ಕೇಳಿರಿ, seek, ಹುಡುಕಿರಿ, and knock. ತಟ್ಟಿರಿ. See, all these three words are actionable words. ಈ 3 ವಾಕ್ಯಗಳು ಕ್ರಿಯಾರೂಪಕವಾದಂತಹ ವಾಕ್ಯಗಳಾಗಿವೆ. We pray, ನಾವು ಪ್ರಾರ್ಥಿಸುತ್ತೇವೆ, but we don't do anything. ಆದರೆ ನಾವು ಯಾವುದನ್ನು ಮಾಡುವುದಿಲ್ಲ. We sit and pray, ನಾವು ಕುಳಿತು ಪ್ರಾರ್ಥಿಸುತ್ತೇವೆ, but there is no action in our heart. There is no action in our life. ನಮ್ಮ ಜೀವನದಲ್ಲಿ ನಮ್ಮ ಹೃದಯದಲ್ಲಿ ಯಾವ ಒಂದು ಕ್ರಿಯೆ ಇರುವುದಿಲ್ಲ. God doesn't answer the prayers. ಆ ರೀತಿಯಾಗಿರುವಾಗ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. God answers your desires. ದೇವರು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಆತನು ಉತ್ತರ ಕೊಡುವವನಾಗಿದ್ದಾನೆ. You can pray, ನೀವು ಪ್ರಾರ್ಥಿಸಬಹುದು, but don't have desire. ಆದರೆ ನಿಮ್ಮಲ್ಲಿ ಅಪೇಕ್ಷೆ ಇರುವುದಿಲ್ಲ. Those prayers will not be answered. ಆ ರೀತಿಯಾದಂತಹ ಪ್ರಾರ್ಥನೆಯು ಅದಕ್ಕೆ ಉತ್ತರ ಸಿಗುವುದಿಲ್ಲ. But when you have a desire, ಆದರೆ ನಮ್ಮಲ್ಲಿ ಅಪೇಕ್ಷೆ ಇರುವಾಗ, a strong desire, ಒಂದು ದೃಢವಾದಂತಹ ಆಸಕ್ತಿ ಇರುವಾಗ, and then pray, ಆಗ ನೀವು ಪ್ರಾರ್ಥಿಸಿರಿ, you will receive it. ಅದನ್ನು ನೀವು ಹೊಂದಿಕೊಳ್ಳುತ್ತೀರಾ. Why? Because ಯಾಕೆಂದರೆ when you have a desire, ನಿಮ್ಮಲ್ಲಿ ಆ ಒಂದು ಆಸಕ್ತಿ ಇರುವಾಗ, you will start seeking for it. ನೀವು ಅದನ್ನು ಹುಡುಕಲು ನೀವು You ಪ್ರಯತ್ನಿಸುತ್ತೀರಾ. will start to knock. ನೀವು ಅದನ್ನು ತಟ್ಟಲು ಪ್ರಯತ್ನಿಸುತ್ತೀರಾ. You will start asking. ನೀವು ಅದನ್ನು ಕೇಳಲು ಪ್ರಯತ್ನಿಸುತ್ತೀರಾ. Just asking is not enough. ಕೇಳುವುದು ಮಾತ್ರ ಸಾಕಾಗುವುದಿಲ್ಲ. You need to knock. ಆದರೆ ನಾವು ತಟ್ಟಬೇಕಾಗಿದೆ. You need to seek. ನಾವು ಅದನ್ನು ಹುಡುಕಬೇಕಾಗಿದೆ. I wanted to show you 3 examples in the Bible. ನಾನು 3 ಒಂದು ಉದಾಹರಣೆಗಳನ್ನು ಸತ್ಯವೇದದಲ್ಲಿ ನಾನು ತೋರಿಸಲು ಇಚ್ಛಿಸುತ್ತೇನೆ. How people were asking God and how they received it. ಯಾವ ರೀತಿಯಾಗಿ ಜನರು ದೇವರನ್ನು ಕೇಳಿಕೊಂಡರು, ಅದನ್ನು ಯಾವ ರೀತಿಯಾಗಿ ಹೊಂದಿಕೊಂಡರು ಎಂಬುದಾಗಿ. There is a rich young man in the Bible. ಒಬ್ಬ ಐಶ್ವರ್ಯವಂತನು, ಯವನಸ್ಥ ಐಶ್ವರ್ಯವಂತನು, he came to Jesus. ಆತನು ದೇವರ ಬಳಿಯಲ್ಲಿ ಬಂದನು. And he said, what should I do to enter the eternal life? ಅವನು ಯೇಸು ಕ್ರಿಸ್ತನನ್ನು ಕುರಿತು ಕೇಳಿದನು, ನಾನು ಆ ಒಂದು ಪರಲೋಕಕ್ಕೆ ಬರಬೇಕಾದ್ರೆ ನಾನು ಏನನ್ನು ಮಾಡಬೇಕು ಎಂಬುದಾಗಿ. Jesus simply answered him, go and do what the law says. ದೇವರು ಅದನ್ನು ಸಾಧಾರಣವಾಗಿ ಯೇಸು ಕ್ರಿಸ್ತನು ಹೇಳಿದನು, ಹೋಗಿ ಮೋಶೆಯ ಪ್ರಮಾಣದಲ್ಲಿ ಏನು ಬರೆದಿದೆಯೋ ಅದನ್ನು ನೀನು ಮಾಡು ಎಂಬುದಾಗಿ. And this rich young man said, I am already doing it. ಆ ಒಂದು ಐಶ್ವರ್ಯವಂತನು ಹೇಳಿದನು, ನಾನು ಈಗಾಗಲೇ ಇದನ್ನೆಲ್ಲವನ್ನು ಮಾಡಿದ್ದೇನೆ. Then Jesus said, ನಂತರ ಯೇಸು ಕ್ರಿಸ್ತನು ಹೇಳಿದನು, go, ಹೋಗು, sell all your property, ನಿನಗಿರುವುದೆಲ್ಲವನ್ನು ಮಾರಿ then follow me.
ನನ್ನನ್ನು ಹಿಂಬಾಲಿಸು. then ಆಗ you will enter the eternal life. ನೀನು ಆ ಒಂದು ನಿತ್ಯ ಜೀವಕ್ಕೆ ನೀನು ಬರುತ್ತೀಯಾ ಎಂಬುದಾಗಿ Bible says ವೇದದಲ್ಲಿ ಹೇಳಲ್ಪಟ್ಟಿದೆ. this man put down his face down and he walked away from Jesus. ಈ ಮನುಷ್ಯನು ತನ್ನ ಮುಖವನ್ನು ಕೆಳಗಿರಿಸಿಕೊಂಡು ಯೇಸುವನ್ನು ಬಿಟ್ಟು ಹೋದನು ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. Because ಯಾಕೆಂದರೆ he was a rich young man. ಅವನು ಐಶ್ವರ್ಯವಂತನಾದ ಯೌವನಸ್ಥನು. See, he prayed ನೋಡಿ, ಅವನು ಪ್ರಾರ್ಥಿಸಿದನು for eternal life, ಅವನು ಆ ನಿತ್ಯ ಜೀವಕ್ಕೋಸ್ಕರ ಪ್ರಾರ್ಥಿಸಿದನು. but he didn't have the desire for eternal life. ಆದರೆ ಅವನು ಅದನ್ನು ಹೊಂದಿಕೊಳ್ಳಬೇಕು ಎಂಬಂತ ಆಸಕ್ತಿ ಅವನಲ್ಲಿಲ್ಲ. Hallelujah. Hallelujah. He asked, how can I enter the eternal life? ಅವನು ನಾನು ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಕೇಳಿದನು. He got the answer how to go to eternal life. ಅದಕ್ಕೆ ನಿತ್ಯ ಜೀವಕ್ಕೆ ಹೇಗೆ ಹೋಗಬೇಕು ಎಂಬಂತ ಉತ್ತರವನ್ನು ಪಡೆದುಕೊಂಡನು. But he was not able to sacrifice the desire, and he didn't have the desire to go to eternal life. ಆದರೆ ಅವನಿಗಿದ್ದಂತ ಆಸಕ್ತಿಯು ಅವನಲ್ಲಿಲ್ಲ. Hallelujah. Hallelujah. See, he prayed. ಆತನು ಪ್ರಾರ್ಥಿಸಿದನು. He wanted to have eternal life. ಅವನಿಗೆ ನಿತ್ಯ ಜೀವ ಬೇಕಾಗಿತ್ತು. But that prayer was only from the lips, not from the heart. ಆದರೆ ಆ ಪ್ರಾರ್ಥನೆಯು ಬರೀ ತುಟಿಗಳಿಂದ ಮಾತ್ರವೇ ಹೊರತು ಹೃದಯದಿಂದ ಅಲ್ಲ. Because he was not able to sacrifice for his desires. He was not able to pay the price for the eternal life. He said, more than the eternal life, my property is very important. ಅವನು ಆ ಒಂದು ನಿತ್ಯ ಜೀವಕ್ಕೆ ಬೇಕಾದಂತ ಕ್ರಿಯೆಯನ್ನು ಆ ಬೆಲೆಯನ್ನು ಅವನು ಕೊಡಲು ಸಿದ್ಧನಾಗಿರಲಿಲ್ಲ. ಆದರೆ ಅವನು ಅಂದುಕೊಂಡನು, ಆ ನಿತ್ಯ ಜೀವಕ್ಕಿಂತ ನನಗಿರುವಂತ ಈ ಐಶ್ವರ್ಯವೇ ದೊಡ್ಡದು ಎಂಬುದಾಗಿ. See, today we are praying. ಆದರೆ ಈ ದಿನದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. You are asking God for something. ನೀವು ದೇವರನ್ನು ಏನೋ ಒಂದಕ್ಕೆ ಬೇಡಿಕೊಳ್ಳುತ್ತೀರಾ. But God is saying, this is the price you need to pay to get this answer. But you are not ready to pay the price, and you are going back because that prayer was not the desire. That prayer was with the lips. ಆದರೆ ದೇವರು ಹೇಳುತ್ತಿದ್ದಾನೆ, ಇದನ್ನು ನೀನು ಹೊಂದಿಕೊಳ್ಳಬೇಕಾದ್ರೆ ಇದಕ್ಕೆ ನೀನು ಈ ಒಂದು ಕ್ರಿಯೆಯನ್ನು ಸಲ್ಲಿಸಬೇಕೆಂಬುದಾಗಿ. ಆದರೆ ನಮಗೆ ಅದನ್ನು ಸಲ್ಲಿಸಲು ಮನಸ್ಸಿರುವುದಿಲ್ಲ. ಆದ್ದರಿಂದ ಆ ಪ್ರಾರ್ಥನೆಯು ನಮ್ಮ ತುಟಿಗಳಿಂದ ಬರುತ್ತದೆ ಹೊರತು ನಮ್ಮ ಹೃದಯದಿಂದ ಬರುವುದಿಲ್ಲ. Most of the prayers are from the lips, not from the heart. ಅನೇಕ ಪ್ರಾರ್ಥನೆಗಳು ತುಟಿಗಳಿಂದಲೇ ಹೊರತು ಹೃದಯದಿಂದ ಅಲ್ಲ. You are praying for souls from the lips, not from the heart. ನೀವು ಆತ್ಮಗಳಿಗೋಸ್ಕರ ತುಟಿಗಳಿಂದ ಪ್ರಾರ್ಥಿಸುತ್ತೀರೇ ಹೊರತು ಹೃದಯದಿಂದ ಪ್ರಾರ್ಥಿಸುವುದಿಲ್ಲ. You are praying for a job from the lips, not from the heart. ನೀವು ಕೆಲಸಕ್ಕೋಸ್ಕರ ಪ್ರಾರ್ಥಿಸುತ್ತೀರಾ, ಅದು ಬರೀ ಆ ಒಂದು ತುಟಿಗಳಿಂದ ಮಾತ್ರ ಹೊರತು ಹೃದಯದಿಂದ ಅಲ್ಲ. You are praying for so many problems, but not from the heart, but those are from the lips. ನೀವು ಅನೇಕ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥಿಸುತ್ತೀರಾ, ಆ ಪ್ರಾರ್ಥನೆಗಳು ತುಟಿಗಳಿಂದ ಹೊರತು ಹೃದಯದಿಂದ ಅಲ್ಲ. Why? Because ಯಾಕೆಂದರೆ you are not able to pay the price ನೀವು ಅದಕ್ಕೆ ತಕ್ಕ ಬೆಲೆಯನ್ನು ಸಲ್ಲಿಸುವುದಿಲ್ಲ. to receive what you are asking. ನಾವು ಏನನ್ನು ಕೇಳುತ್ತೇವೋ ಅದನ್ನು ಹೊಂದಿಕೊಳ್ಳಲು ತಕ್ಕ ಕ್ರಿಯೆಯನ್ನು ನಾವು ಸಲ್ಲಿಸುವುದಿಲ್ಲ. You need to pay the price for that. ನಾವು ಅದಕ್ಕೆ ಬೆಲೆಯನ್ನು You ಸಲ್ಲಿಸಬೇಕಾಗಿದೆ. need to ask. ನಾವು ಅದನ್ನು ಕೇಳುತ್ತೇವೆ. You need to seek. ನಾವು ಅದನ್ನು ಹುಡುಕಬೇಕು. You need to knock. ನಾವು ಅದನ್ನು ತಟ್ಟಬೇಕು. So that you will find. ನಂತರ ಅದನ್ನು ನಾವು ಕಂಡುಕೊಳ್ಳುತ್ತೇವೆ. Hallelujah. Hallelujah. This rich young man was asking for eternal life, but he was not able to seek. He was not able to knock. He was not able to find, because his heart and his desire and his longing was on his riches. ಈ ಒಂದು ಐಶ್ವರ್ಯವಂತನಾದ ಯೌವನಸ್ಥನು ಅವನು ನಿತ್ಯ ಜೀವಕ್ಕೋಸ್ಕರ ಬೇಡಿಕೊಂಡನು. ಆದರೆ ಅವನು ಹುಡುಕಲಿಲ್ಲ, ತಟ್ಟಲಿಲ್ಲ, ಅವನು ಕೇಳಲಿಲ್ಲ. ಯಾಕೆಂದರೆ ಅವನು ಆ ನಿತ್ಯ ಜೀವಕ್ಕಿಂತ ತನ್ನಲ್ಲಿರುವಂತಹ ಐಶ್ವರ್ಯವನ್ನು ದೊಡ್ಡದಾಗಿ ಅಂದುಕೊಂಡನು. Your prayer and your desire should be same. It has to match.
ನಿಮ್ಮ ಪ್ರಾರ್ಥನೆಯು ನಿಮ್ಮ ಆಸಕ್ತಿಯು ಎರಡು ಒಂದಾಗಿ ಹೋಲಿಕೆಯಾಗಬೇಕು. If I pray for souls, ನಾನು ಒಂದು ಆತ್ಮಗಳಿಗೋಸ್ಕರ ಪ್ರಾರ್ಥಿಸಿದರೆ, but if I am seeking something else, ನಾನು ಬೇರೆ ಇನ್ನೇನನ್ನು ಹುಡುಕುತ್ತಿದ್ದರೆ, God will not give me soul. ದೇವರು ನನಗೆ ಆತ್ಮಗಳನ್ನು ಕೊಡುವುದಿಲ್ಲ. If I'm asking for the church, ನಾನು ಸಭೆಗೋಸ್ಕರ ದೇವರನ್ನು ಕೇಳುತ್ತೇನೆ, and you're seeking something else, ಆದರೆ ನಾನು ಬೇರೆ ಇನ್ನೇನನ್ನು ಹುಡುಕುತ್ತೇನೆ, I will not get the church. ನಾನು ಆದ್ದರಿಂದ ನಾವು ಸಭೆಯನ್ನು ಹೊಂದಿಕೊಳ್ಳುವುದಿಲ್ಲ. Hallelujah. Hallelujah. So whatever you ask, ನೀವು ಏನನ್ನು and ಕೇಳುತ್ತೀರೋ, what you desire in your heart, ನಿಮ್ಮ ಹೃದಯದಲ್ಲಿ ಏನು ಆಸಕ್ತಿ ಇದೆಯೋ, it has to go together, it has to match, then your prayers will be answered. ಇವೆರಡು ಒಂದಕ್ಕೊಂದು ಹೋಲಿಕೆ ಆಗಬೇಕು, ನಂತರ ನಾವು ಅದನ್ನು ಹೊಂದಿಕೊಳ್ಳುತ್ತೇವೆ. That's why Father said, my people, they call me with their lips, but their hearts are very far from me. ಆದ್ದರಿಂದಲೇ ತಂದೆಯವರು ಹೇಳುತ್ತಿದ್ದಾರೆ, ಅವರ ಒಂದು ತುಟಿಗಳು ನನಗೆ ಹತ್ತಿರವಾಗಿವೆ, ಆದರೆ ಅವರ ಹೃದಯಗಳು ಬಹಳ ದೂರವಾಗಿವೆ. Lips praises God, lips praise to God, lips loves God, but the heart is far away for something else that you are desiring. ತುಟಿಗಳು ದೇವರನ್ನು ಆರಾಧಿಸುತ್ತದೆ, ತುಟಿಗಳು ದೇವರನ್ನು ಪ್ರೀತಿಸುತ್ತದೆ, ಆದರೆ ನಮ್ಮ ಹೃದಯವು ಯಾವುದಕ್ಕೋ ಬೇರೆ ಕಡೆ, ಅದು ಬಹಳ ದೂರದಲ್ಲಿದೆ. Hallelujah. Hallelujah. Like this rich young man, ಆದರೆ ಈ ಒಂದು ಐಶ್ವರ್ಯವಂತ ಯೌವನಸ್ಥನು, he was asking, ಅವನು ಕೇಳುತ್ತಿದ್ದಾನೆ, but his heart ಆದರೆ ಅವನ ಹೃದಯವು was not desired. ಅದಕ್ಕೆ ಅದು ಆಸಕ್ತಿ ಇಲ್ಲದಾಗಿದೆ. Hallelujah. Hallelujah. When you see Zacchaeus, ಜಕ್ಕಯ್ಯನನ್ನು ನಾವು ನೋಡುತ್ತೇವೆ. he wanted to find Jesus. ಅವನು ಯೇಸು ಕ್ರಿಸ್ತನನ್ನು ಹುಡುಕಿದನು. Jesus never told anything to him. ಅವನಿಗೆ ಯೇಸು ಕ್ರಿಸ್ತನು ಏನು ಹೇಳಲಿಲ್ಲ. He was a sinner. ಅವನು ಒಬ್ಬ ಪಾಪಿ. He was a tax collector. ಅವನು ಸುಂಕ ವಸೂಲಿ ಮಾಡುವವನು. People used to spit when he walks, and they'll walk away because they considered him to be a sinner. ಜನರು ಅವನು ಹೋಗುವಾಗ ಅವನನ್ನು ಉಗುಳುತ್ತಿದ್ದರು, ಯಾಕೆಂದರೆ ಅವನು ಪಾಪಿ ಎಂಬುದಾಗಿ ಉಗುಳಿ ದೂರ ಹೋಗುತ್ತಿದ್ದರು. But he had a desire, ಆದರೆ ಅವನಲ್ಲಿ ಒಂದು ಆಸಕ್ತಿ ಇತ್ತು, to see Jesus. ಯೇಸು ಕ್ರಿಸ್ತನನ್ನು ನೋಡಬೇಕೆಂಬುದಾಗಿ. You know what he did? ಅವನು ಏನು ಮಾಡಿದನು? He didn't only pray, but he was seeking to see Jesus. ಅವನು ಪ್ರಾರ್ಥನೆಯೊಂದಿಗೆ ನಿಲ್ಲಿಸಲಿಲ್ಲ, ಅವನು ದೇವರನ್ನು ಹುಡುಕಲು ಅವನು ಪ್ರಯತ್ನಿಸಿದನು. He started climbing the tree. ಅವನು ಮರವನ್ನು ಹತ್ತಿದನು. He was preparing himself. ಅವನು ತನ್ನನ್ನೇ ತಾನು ಸಿದ್ಧಪಡಿಸಿಕೊಂಡನು. He know his weakness. ಅವನು ತನಗಿರುವಂತಹ ಬಲಹೀನತೆಯನ್ನು ಕಂಡುಕೊಂಡನು. Then he walked up on the tree. ಅನಂತರ ಅವನು ಆ ಒಂದು ಮರದ ಮೇಲೆ And ಹತ್ತಿದನು. he was waiting for Jesus to come that way. ಆ ದಾರಿಯಲ್ಲಿ ಯೇಸು ಕ್ರಿಸ್ತನ ಬರುವಿಕೆಗಾಗಿ ಅವನು When ಕಾದಿದ್ದನು. Jesus came, ಯೇಸು ಕ್ರಿಸ್ತನು ಬಂದನು. Zacchaeus saw Jesus. ಜಕ್ಕಯ್ಯನು ಯೇಸು ಕ್ರಿಸ್ತನನ್ನು ನೋಡಿದನು. Seeing the desire, Jesus saw Zacchaeus. ಜಕ್ಕಯ್ಯನಿಗಿದ್ದಂತ ಒಂದು ಆಸಕ್ತಿಯನ್ನು ನೋಡಿ ಯೇಸು ಕ್ರಿಸ್ತನು ಜಕ್ಕಯ್ಯನನ್ನು ನೋಡಿದನು. Jesus said, ಯೇಸು ಕ್ರಿಸ್ತನು ಹೇಳಿದನು, Zacchaeus, ಜಕ್ಕಯ್ಯನೇ, today I will come to your house, ಇಂದು ನಾನು ನಿನ್ನ ಮನೆಗೆ and ಬರುತ್ತೇನೆ, I will eat with you. ನಾನು ನಿನ್ನೊಂದಿಗೆ ನಾನು ಊಟ ಮಾಡುತ್ತೇನೆ. Zacchaeus was so happy. ಜಕ್ಕಯ್ಯನು ಬಹಳ He ಸಂತೋಷಗೊಂಡನು. came down, ಅವನು ಕೆಳಗೆ ಬಂದನು. and he prepared everything for Jesus. ಅವನು ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲವನ್ನು ಸಿದ್ಧಪಡಿಸಿಕೊಂಡನು. Jesus didn't tell anything to him. ಯೇಸು ಕ್ರಿಸ್ತನು ಅವನಿಗೆ ಏನು ಹೇಳಲಿಲ್ಲ. He said to Jesus, ಆತನು ಯೇಸು ಕ್ರಿಸ್ತನಿಗೆ ಹೇಳಿದನು, please don't go away from my house. ಅಯ್ಯ, ದಯವಿಟ್ಟು ನನ್ನ ಮನೆಯನ್ನು ಬಿಟ್ಟು ಹೋಗಬೇಡಿ. People were telling Jesus, don't go to his house, he is a sinner. ಜನರು ಹೇಳುತ್ತಿದ್ದಾರೆ, ಯೇಸು ಕ್ರಿಸ್ತನೇ, ನೀನು ಅವನ ಮನೆಗೆ ಹೋಗಬೇಡ, ಅವನೊಬ್ಬ ಪಾಪಿ ಎಂಬುದಾಗಿ. But Zacchaeus said, ಆದರೆ ಜಕ್ಕಯ್ಯನು ಹೇಳುತ್ತಿದ್ದಾನೆ, I'm ready to pay the price. ನಾನು ಅದಕ್ಕೆ ತಕ್ಕ ಒಂದು ಕ್ರಯವನ್ನು ಸಲ್ಲಿಸುವುದಕ್ಕೆ ಸಿದ್ಧನಾಗಿದ್ದೇನೆ. If I have taken money with people in the wrong way, I will pay them back double fold. ಜನರಿಂದ ತಪ್ಪಾಗಿ ನಾನು ಹಣವನ್ನು ತೆಗೆದುಕೊಂಡಿದ್ದರೆ ಅದಕ್ಕೆ ಬದಲಾಗಿ ನಾನು ಎರಡರಷ್ಟರಾಗಿ ಅವರಿಗೆ ನಾನು I am ಹಿಂತಿರುಗಿಸಿಕೊಡುತ್ತೇನೆ. going to give back that money. ನಾನು ಆ ಹಣವನ್ನು ಅವರಿಗೆ I am ಹಿಂತಿರುಗಿಸಿಕೊಡುತ್ತೇನೆ. going to pay back that money. ನಾನು ಆ ಹಣವನ್ನು, ಆ ಒಂದು ಬೆಲೆಯನ್ನು ನಾನು I will ಹಿಂತಿರುಗಿಸಿಕೊಡುತ್ತೇನೆ. give my money to poor. ನಾನು ಬಡವರಿಗೆ ಆ ಹಣವನ್ನು ಕೊಡುತ್ತೇನೆ. Hallelujah. Hallelujah. See, this is the desire. ಇದೇ ಒಂದು ಆಸಕ್ತಿಯಾಗಿದೆ. He prayed that he wanted to see Jesus. At the same time, his desire also was to see Jesus, because he was ready to give up everything just to hold on Jesus in the house.
ಅವನ ಪ್ರಾರ್ಥನೆಯು ಅವನ ಆಸಕ್ತಿಯು ಎರಡೂ ಒಂದಾಗಿತ್ತು. ಯಾಕೆಂದರೆ ಅವನು ಆ ಆಸಕ್ತಿಗೋಸ್ಕರ, ಆ ಪ್ರಾರ್ಥನೆಗೋಸ್ಕರ ಅವನು ತನಗಿದ್ದಂತ ಎಲ್ಲವನ್ನು ಅವನು ಕೊಡುವುದಕ್ಕೆ ಅವನು ಸಿದ್ಧನಾದನು. ಯೇಸು ಕ್ರಿಸ್ತನು ಅವನಿಗೆ ಬೇಕಾಗಿತ್ತು. Hallelujah. Hallelujah. Are you ready to sacrifice anything in life so that your prayers will be answered? ನಿಮ್ಮ ಪ್ರಾರ್ಥನೆಗೆ ಅದಕ್ಕೆ ಉತ್ತರ ಸಿಗುವುದಕ್ಕೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಕಳೆದುಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೀರಾ? Are you ready? ನೀವು ಅದಕ್ಕೆ You ಸಿದ್ಧರಾಗಿದ್ದೀರಾ? are praying to God. God bless me. ದೇವರಿಗೆ ನೀವು ಪ್ರಾರ್ಥಿಸುತ್ತೀರಾ, ದೇವರೇ ನನ್ನನ್ನು ಆಶೀರ್ವದಿಸಿರಿ. But you don't work. ಆದರೆ ನೀವು ಅದಕ್ಕೆ ಕೆಲಸ ಮಾಡುವುದಿಲ್ಲ. You are asking God, please help me to come out of this habit. But you are not doing anything to do. ದೇವರೇ ಈ ಒಂದು ಅಭ್ಯಾಸದಿಂದ ನಾನು ಹೊರಗೆ ಬರಬೇಕು ಎಂಬುದಾಗಿ ಪ್ರಾರ್ಥಿಸುತ್ತೀರಾ, ಆದರೆ ಅದಕ್ಕೋಸ್ಕರ ನೀವು ಏನನ್ನು ಮಾಡುವುದಿಲ್ಲ. You are praying, help me to come out of this problem. ನೀವು ದೇವರೇ ಈ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಎಂಬುದಾಗಿ ಪ್ರಾರ್ಥಿಸುತ್ತೀರಾ, But you are not desiring to come out. ಆದರೆ ನಿಮ್ಮಲ್ಲಿ ಅದಕ್ಕೆ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ನಿಮ್ಮಲ್ಲಿ ಆಸಕ್ತಿ ಇರುವುದಿಲ್ಲ. Pray that Lord, I need peace in the house, but you don't do anything to create that peace in the house. ನೀವು ದೇವರೇ ನನ್ನ ಮನೆಯಲ್ಲಿ ಸಮಾಧಾನವಿರಬೇಕೆಂಬುದಾಗಿ ಪ್ರಾರ್ಥಿಸುತ್ತೀರಾ, ಆ ಒಂದು ಸಮಾಧಾನವು ನಿಮ್ಮ ಮನೆಯಲ್ಲಿ ಇರುವುದಕ್ಕೆ ನೀವು ಏನನ್ನು ಮಾಡುವುದಿಲ್ಲ. Hallelujah. Hallelujah. See, brothers and sisters, we pray for so many things, but the desire something else, so that your prayers are not getting answered. ಸಹೋದರ ಸಹೋದರಿಯೇ, ನಾವು ಅನೇಕ ಕಾರ್ಯಗಳಿಗೆ ಪ್ರಾರ್ಥಿಸುತ್ತೇವೆ, ಆದರೆ ನಮ್ಮ ಆಸಕ್ತಿಯು ಬೇರೆ ಇದ್ದಾಗಿರುವುದರಿಂದ ಇವೆರಡು ಒಂದಕ್ಕೊಂದು ಹೋಲಿಕೆ ಆಗುವುದಿಲ್ಲ. You are praying, God, help me to be holy, but your heart is desiring for something evil. ನೀವು ದೇವರೇ ನಾನು ಪರಿಶುದ್ಧನಾಗಿರಬೇಕೆಂಬುದಾಗಿ ಪ್ರಾರ್ಥಿಸುತ್ತೀರಾ, ಆದರೆ ನಿಮ್ಮ ಹೃದಯವು ಯಾವುದೋ ಒಂದು ಕೆಟ್ಟ ಕಾರ್ಯಕ್ಕೆ ಅದು ಅಧೀನನಾಗಿದೆ. Then you are praying, God, use me for the ministry, but your heart is in the world. ನೀವು ಈ ರೀತಿಯಾಗಿ ದೇವರೇ ನನ್ನನ್ನು ನಿಮ್ಮ ಸೇವೆಗೋಸ್ಕರ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೀರಾ, ಆದರೆ ನಿಮ್ಮ ಹೃದಯವು ಲೋಕದ ಒಂದು ಕಡೆಗಿದೆ. Hallelujah. Hallelujah. My brothers and sisters, ಸಹೋದರ ಸಹೋದರಿಯರೇ, God is not going to answer the prayers that comes out of the lips, but God is going to answer the prayer which comes out of the desire and the longing. ದೇವರ ಆ ಒಂದು ನಮ್ಮ ತುಟಿಗಳಿಂದ ಬರುವಂತ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಿಲ್ಲ, ಆದರೆ ನಮ್ಮ ಹೃದಯದಿಂದ ಬರುವಂತ ಆಸಕ್ತಿ ಪ್ರೀತಿಯಿಂದ ಅದು ಆ ಒಂದು ಪ್ರಾರ್ಥನೆಗೆ ಆತನು ಉತ್ತರ ಕೊಡುವವನಾಗಿದ್ದಾನೆ. Hallelujah. Hallelujah. Somebody said like this, ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, don't judge people by what they speak, judge the people by their actions. ಒಬ್ಬ ವ್ಯಕ್ತಿಯು ಮಾತನಾಡುವುದರಿಂದ ಅವನನ್ನು ನೀನು ನಿರ್ಣಯಿಸಬೇಡ, ಆದರೆ ಅವನ ಒಂದು ಕ್ರಿಯೆಯನ್ನು ಇಟ್ಟು ನೀನು ಅವನನ್ನು ನಿರ್ಣಯಿಸು. People talk so many things, but their desires are just opposite to what they talk. ಮಕ್ಕಳು ಅನೇಕ ಕಾರ್ಯಗಳನ್ನು ಅವರು ಮಾತನಾಡುತ್ತಾರೆ, ಆದರೆ ಅವರ ಒಂದು ಆಸಕ್ತಿಯು ಅವರ ಮಾತಿಗಿಂತ ಬದಲಾವಣೆಯಾಗಿರುತ್ತದೆ. Today I wanted to tell you, be desperate, have a desire for what you are asking for God. If you're praying for something, just be back of it, desire for it. You be ready to sacrifice anything that God is asking you to sacrifice, but I need that, Lord. That's the prayer that you should have today. ಈ ಮುಂಜಾನೆಯಲ್ಲಿ ನಾವು ಏನನ್ನು ಯಾವ ರೀತಿಯಾಗಿ ಪ್ರಾರ್ಥಿಸುತ್ತೇವೋ ಅದಕ್ಕೆ ನಾವು ಪಡೆದುಕೊಳ್ಳಬೇಕಂತ ಆಸೆ ಇರಬೇಕು, ಅದನ್ನು ನಾವು ಹೊಂದಿಕೊಳ್ಳುವಂತ ಆಸಕ್ತಿ ನಮ್ಮಲ್ಲಿ ಇರಬೇಕು. ಆ ರೀತಿಯಾದಂತಹ ಪ್ರಾರ್ಥನೆಯನ್ನು ನಾವು ಅರ್ಪಿಸುವವರಾಗಿರಬೇಕು. You know why Abraham is called the father of faith? ಅಬ್ರಹಾಮನು ಯಾಕೆ ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಯಲ್ಪಟ್ಟನು? He had a desire to give up the whole family and walk away from that just to follow God. ಅವನು ತನಗಿದ್ದಂತ ಎಲ್ಲವನ್ನು ಬಿಟ್ಟು ದೇವರಿಗೋಸ್ಕರ ನಡೆಯುವುದಕ್ಕೆ ಅವನು ಸಿದ್ಧನಾದನು. ಅವನಲ್ಲಿ ಆ ರೀತಿಯಾದಂತಹ ಆಸಕ್ತಿ ಇತ್ತು. Hallelujah. Hallelujah. You know why David is called God's own heart? ದಾವಿದನು ದೇವರ ಹೃದಯಕ್ಕೆ ಮೆಚ್ಚುಗೆಯಾದವನು ಎಂಬುದಾಗಿ ಯಾಕೆ ಕರೆಯಲ್ಪಡುತ್ತದೆ? Bible says that he didn't even bother about his life, but he entered the enemy's camp and brought all the jewels to build the temple of God. ಅವನು ತನ್ನ ಬಗ್ಗೆ ಏನು ಯೋಚನೆ ಮಾಡದೆ ತನ್ನ ವಿರೋಧಿಗಳ ಪಾಳಯದಲ್ಲಿ ಹೋಗಿ ಅವನು ಆ ಒಂದು ಎಲ್ಲ ಒಂದು ಬೆಲೆಯುಳ್ಳ ಒಂದು ವಸ್ತುಗಳನ್ನು ತಂದನು ದೇವರ ಆಲಯವನ್ನು ಕಟ್ಟುವುದಕ್ಕೆ. Hallelujah. Hallelujah. Your desire
ನಿಮ್ಮ ಆಸಕ್ತಿಯು. God is seeing what are you desiring for. ನೀನು ಯಾವುದಕ್ಕೋಸ್ಕರ ನೀನು ಅಪೇಕ್ಷೆ ಉಳ್ಳವನಾಗಿದ್ಯಾ, ನಿನ್ನ ಆಸಕ್ತಿ ಯಾವುದು ಎಂಬುದಾಗಿ ದೇವರು ನೋಡುತ್ತಿದ್ದಾನೆ. You see the woman who had the sickness of the blood issue. ಆ ಒಂದು ರಕ್ತ ಕುಸುಮ ರೋಗದಲ್ಲಿದ್ದಂತಹ ಸ್ತ್ರೀಯನ್ನು ನಾವು ನೋಡುತ್ತೇವೆ. You know, she had a desire. ಆಕೆಗೆ ಒಂದು ಆಸಕ್ತಿ ಇತ್ತು. She couldn't go and touch Jesus, but she had a desire. ಆಕೆ ಹೋಗಿ ಯೇಸುವನ್ನು ಮುಟ್ಟಲು ಆಗಲಿಲ್ಲ, ಆದರೆ ಆಕೆಯಲ್ಲಿ ಆಸಕ್ತಿ ಇತ್ತು. Somehow she went and moved into the crowd. Somehow she made it that she was able to touch the cloth of Jesus. ಹೇಗೋ ಆಕೆಯು ಆ ಒಂದು ಗುಂಪಿನಲ್ಲಿ ಹೋಗಿ ಆ ಒಂದು ಯೇಸು ಕ್ರಿಸ್ತನನ್ನು ಮುಟ್ಟಲು ಸಾಧ್ಯವಾಗದೆ ಆತನ ಅಂಗಿಯ ಆ ಒಂದು ಕೊನೆಯನ್ನು ಆಕೆಯು ಮುಟ್ಟಿದಳು. She received her healing. ಆಕೆಯು ತನ್ನ ಒಂದು ಸ್ವಸ್ಥತೆಯನ್ನು ಹೊಂದಿಕೊಂಡಳು. She was so desperate that somehow I will go and touch Jesus and receive my healing. ಆಕೆಯು ಆಕೆಯ ಬಹಳ ಹತಾಶೆಯುಳ್ಳವಳಾಗಿದ್ದಳು. ಹೇಗಾದರೂ ನಾನು ಹೋಗಿ ಆ ಒಂದು ಯೇಸು ಕ್ರಿಸ್ತನ ಅಂಗಿಯನ್ನು ನಾನು ಮುಟ್ಟಿ ನನ್ನ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ. She never said, if he is God, let him heal me from there. ಆಕೆಯು ಎಂದು ಹೇಳಲಿಲ್ಲ, ಆತನು ದೇವರು ಅಲ್ಲಿಂದಲೇ ನನ್ನನ್ನು ಸ್ವಸ್ಥಪಡಿಸಲಿ ಎಂಬುದಾಗಿ. If he is a prophet, let him come to me. ಆತನೊಬ್ಬ ಪ್ರವಾದಿಯಾಗಿದ್ದರೆ ಆತನು ನನ್ನ ಬಳಿಯಲ್ಲಿ ಬರಲಿ ಎಂಬುದಾಗಿ ಹೇಳಲಿಲ್ಲ. If he is ಹೇಳಲಿಲ್ಲ. a Messiah, he will know everything. Let him heal me from there. ಆತನೊಬ್ಬ ಮೆಸ್ಸಾಯನಾಗಿದ್ದರೆ ಆತನಿಗೆ ಎಲ್ಲವೂ ಗೊತ್ತು, ಆತನು ಅಲ್ಲಿಂದಲೇ ನನ್ನನ್ನು ಸ್ವಸ್ಥಪಡಿಸಲಿ. No, she never said all those things. ಇಲ್ಲ, ಈ ರೀತಿಯಾದಂತ ಕಾರ್ಯಗಳನ್ನು ಆಕೆ ಹೇಳಲೇ ಇಲ್ಲ. She moved. ಆಕೆಯು ಮುಂದೆ ಹೋದಳು. She moved in the crowd. ಆಕೆಯು ಆ ಗುಂಪಿನಲ್ಲಿ ಮುಂದೆ ಹೋದಳು. She was desperate to receive the answer for her prayer. ಆಕೆಯ ಪ್ರಾರ್ಥನೆಗೆ ಆ ಉತ್ತರವನ್ನು ಪಡೆದುಕೊಳ್ಳಲು ಆಕೆಯು ಬಹಳ ಹತಾಶೆಯುಳ್ಳವಳಾಗಿದ್ದಳು. She went and touched Jesus, and Jesus said, your faith has healed you. ಆಕೆಯು ಹೋಗಿ ಆತನ ಒಂದು ಅಂಗಿಯನ್ನು ಮುಟ್ಟಿದಳು. ಆಕೆಯು ಸ್ವಸ್ಥತೆಯನ್ನು ಹೊಂದಿಕೊಂಡಳು. ಯೇಸು ಕ್ರಿಸ್ತನು ಹೇಳಿದನು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿತು ಎಂಬುದಾಗಿ. Hallelujah. We see three characters today. ಇಲ್ಲಿ ಮೂರು ವಿಧವಾದಂತಹ ಒಂದು ಗುಣಗಳನ್ನು ನಾವು ನೋಡಿದೆವು. The first person prayed, ಮೊದಲನೆಯ ವ್ಯಕ್ತಿ ಪ್ರಾರ್ಥಿಸಿದನು, but he was not desiring for it. ಆದರೆ ಅದಕ್ಕೆ ಅವನಲ್ಲಿ ಆಸಕ್ತಿ ಇಲ್ಲ. Second person asked God, ಎರಡನೆಯ ವ್ಯಕ್ತಿ ದೇವರನ್ನು ಕೇಳಿದನು, and he was able to sacrifice everything just to hold on Jesus. ಆ ಯೇಸು ಕ್ರಿಸ್ತನನ್ನು ಹೊಂದಿಕೊಳ್ಳಲು ಅವನಿಗಿದ್ದಂತ ಎಲ್ಲವನ್ನು ತ್ಯಾಗವಾಗಿ ಅರ್ಪಿಸಲು ಅವನು ಸಿದ್ಧನಾದನು. Which shows that for him this is very important than anything else he had. ಯೇಸು ಕ್ರಿಸ್ತನೇ ನನಗೆ ಪ್ರಾಮುಖ್ಯತೆ, ಆತನನ್ನು ಬಿಟ್ಟು ಮಿಗಿಲಾದ ಎಲ್ಲಕ್ಕಿಂತಲೂ ನನಗೆ ಯೇಸು ಕ್ರಿಸ್ತನೇ ಪ್ರಾಮುಖ್ಯವೆಂಬುದನ್ನು ಅಲ್ಲಿ ತೋರಿಸುತ್ತದೆ. Third person we saw, ಮೂರನೇ ವ್ಯಕ್ತಿಯನ್ನು ನಾವು ನೋಡಿದೆವು. she prayed, ಆಕೆಯು ಪ್ರಾರ್ಥಿಸಿದಳು, she moved, ಆಕೆಯು ಮುಂದೆ ಹೋದಳು, she received the miracle. ಆಕೆಯು ಅದ್ಭುತವನ್ನು ಹೊಂದಿಕೊಂಡಳು. Today my question for you is, in this month of May, what are you praying for? Are you ready to give the sacrifice for your prayers? ಈ ಮುಂಜಾನೆಯಲ್ಲಿ ಈ ಒಂದು ಹೊಸ ತಿಂಗಳಿನ ಮೊದಲನೆಯ ದಿನದಲ್ಲಿ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಈ ತಿಂಗಳಿನಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆಗೆ ನೀವು ಅದಕ್ಕೆ ಆ ಒಂದು ಕ್ರಿಯೆಯನ್ನು ಸಲ್ಲಿಸುವುದಕ್ಕೆ ಸಿದ್ಧರಾಗಿದ್ದೀರಾ? You want to preach gospel? ನೀವು ಆ ಒಂದು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿದ್ದೀರಾ? Just praying is not sufficient. ಸುಮ್ಮನೆ ಪ್ರಾರ್ಥಿಸುವುದರಿಂದ ಅದು ಸಾಲದು. You need to reach the soul. ನೀನು ಆ ಒಂದು ಆತ್ಮಗಳನ್ನು ಹುಡುಕಿ ಅದನ್ನು ಮುಟ್ಟಬೇಕು. Are you praying for job? ನೀನು ಕೆಲಸಕ್ಕೋಸ್ಕರ ಪ್ರಾರ್ಥಿಸುತ್ತಿದ್ದೀಯಾ? Just praying is not sufficient. ಬರೀ ಪ್ರಾರ್ಥನೆ ಸಾಲದು. Put all your effort to apply for the jobs. ನಿನಗಿರುವಂತ ಎಲ್ಲ ಒಂದು ಪ್ರಯತ್ನಗಳನ್ನು ಅಲ್ಲಿ ಹಾಕಿ ನೀನು ಕೆಲಸಕ್ಕೆ ಪ್ರಯತ್ನ ಪಡಬೇಕು. Are you doing business? ನೀನು ವ್ಯಾಪಾರ ಮಾಡುತ್ತಿದ್ದೀಯಾ? Just praying is not sufficient. ಪ್ರಾರ್ಥನೆ ಮಾತ್ರ ಸಾಲದು. Go and apply and give quotations to all the companies. May God bless you there. ನೀನು ಅದಕ್ಕೋಸ್ಕರ ಏನನ್ನು ಕ್ರಿಯೆ ಸಲ್ಲಿಸಬೇಕೋ ಎಲ್ಲ ಒಂದು ಕಾರ್ಖಾನೆಗಳಿಗೆ ಹೋಗಿ ಅದನ್ನು ನೀನು ಸಲ್ಲಿಸೋ. ಅದಕ್ಕೆ ಬೇಕಾದಂತ ಒಂದು ದೇವರು ನಿನಗೆ ಬೇಕಾಗಿರುವಂತ ಎಲ್ಲ ಕಾರ್ಯವನ್ನು ಒದಗಿಸುತ್ತಾನೆ. Do you want to get good marks in your studies? ನಿನ್ನ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಳಬೇಕೆಂಬುದಾಗಿದೆಯಾ? Prayer is not sufficient. ನಿನ್ನ ಪ್ರಾರ್ಥನೆ ಮಾತ್ರ ಸಾಲದು. Put hard work, desire and study. ನೀನು ಆಸಕ್ತಿ ಉಳ್ಳವನಾಗಿ ಬಹಳ ಕಷ್ಟಪಟ್ಟು ನೀನು ಓದು. You want to preach well?
You want to preach well? ನೀನು ಚೆನ್ನಾಗಿ ಉಪದೇಶ ಮಾಡಬೇಕಾ? Study the word of God well. ದೇವರ ವಾಕ್ಯವನ್ನು ಚೆನ್ನಾಗಿ ಓದು. You want the church to grow? ನಿನ್ನ ಸಭೆಯು ಬೆಳೆಯಬೇಕಾ? Then have the heart of helping people in the church. ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೆ ಸಹಾಯ ಮಾಡುವಂತ ಹೃದಯವು ನಿನಗಿರಲಿ. Teach them well. ಅವರಿಗೆ ಚೆನ್ನಾಗಿ ಹೇಳಿಕೊಡಿ. Give all your heart to them and serve them. Your church will grow. ನಿನ್ನ ಹೃದಯದ ಆಳದಿಂದ ಅವರಿಗೆ ನೀನು ಸೇವೆ ಮಾಡು, ನಿನ್ನ ಸಭೆಯು ಬೆಳೆಯುತ್ತದೆ. Hallelujah. Hallelujah. God told me this morning, you are praying, but your heart is not desiring. ದೇವರು ಮುಂಜಾನೆಯಲ್ಲಿ ಹೇಳುತ್ತಿದ್ದಾನೆ, ನೀನು ಪ್ರಾರ್ಥಿಸುತ್ತಿದ್ದೀಯಾ, ಆದರೆ ನಿಮ್ಮ ಹೃದಯವು ನನಗೆ ದೂರವಾಗಿದೆ. We pray so many things. ನಾವು ಅನೇಕ ಕಾರ್ಯಗಳಿಗೆ But ಪ್ರಾರ್ಥಿಸುತ್ತೇವೆ. after 10 minutes you forget what you prayed for. ಆದರೆ ಪ್ರಾರ್ಥನೆಯ ನಂತರ 10 ನಿಮಿಷಗಳಾದ ಮೇಲೆ ನಾವು ಏನಕ್ಕೆ ಪ್ರಾರ್ಥಿಸಿದೆವೋ ಅದನ್ನು ನಾವು ಮರೆತು That ಬಿಡುತ್ತೇವೆ. is not prayer. ಅದು ಪ್ರಾರ್ಥನೆಯೇ ಅಲ್ಲ. Because prayer should not allow you to sleep. ಯಾಕೆಂದ್ರೆ ಪ್ರಾರ್ಥನೆಯು ನಿನ್ನನ್ನು ನಿದ್ದೆಗೊಳಿಸುವುದಿಲ್ಲ. What you prayed for should not allow you to sleep. ನೀನು ಯಾವುದಕ್ಕೆ ಪ್ರಾರ್ಥಿಸಿದೆಯೋ ಆ ಒಂದು ಪ್ರಾರ್ಥನೆಯು ನಿನಗೆ ನಿದ್ದೆ It ಬರಗೊಳಿಸುವುದಿಲ್ಲ. has to disturb you every minute. It has to disturb you every day. It has to disturb you day and night until you receive it. ಪ್ರಾರ್ಥನೆಯ ಆ ಒಂದು ಪ್ರತಿ ನಿಮಿಷವೂ ಪ್ರತಿ ದಿನವೂ ಅದನ್ನು ನೀನು ನಿನ್ನ ಪ್ರಾರ್ಥನೆಗೆ ನೀನು ಉತ್ತರವನ್ನು ಹೊಂದಿಕೊಳ್ಳುವವರೆಗೂ ಅದು ನಿನ್ನನ್ನು ಬಿಡುವುದಿಲ್ಲ. Hallelujah. Hallelujah. People who pray in the lips will pray and forget what they prayed for in 1 hour. But people who prayed with a desire will not forget anything until they receive it. ಪ್ರಾರ್ಥನೆ ಮಾಡುವವರು ಬರೀ ಪ್ರಾರ್ಥನೆ ಮಾಡುವವರು ಅದು 10 ನಿಮಿಷಗಳ ನಂತರ ಅವರು ಏನಕ್ಕೆ ಪ್ರಾರ್ಥನೆ ಮಾಡಿದೆವೋ ಅದನ್ನು ಮರೆತು ಬಿಡುತ್ತಾರೆ. ಆದರೆ ಆಸಕ್ತಿಯಿಂದ ಪ್ರಾರ್ಥಿಸುವವರು ಅದನ್ನು ಹೊಂದಿಕೊಳ್ಳುವವರೆಗೂ ಅದನ್ನು ಮರೆಯುವುದಿಲ್ಲ. Prayer is not coming here and holding mic and praying just with the words and filling the words for half an hour and going back. ಪ್ರಾರ್ಥನೆಯು ಬರೀ ಆ ಒಂದು ಮಾತುಗಳಿಂದ ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಹೋಗುವುದು ಮಾತ್ರವಲ್ಲ, Filling the words. ಆ ಒಂದು ವಾಕ್ಯಗಳನ್ನು ತುಂಬಿಸುವುದು ವಾಕ್ಯಗಳಿಂದ. No. ಅದು ಮಾತ್ರವಲ್ಲ, You have to desire. ಆದರೆ ನೀನು ಆಸಕ್ತಿಯಿಂದ ಅದನ್ನು ಪ್ರಾರ್ಥಿಸಬೇಕು. God is a God who sees the heart, not the face. ದೇವರು ಮುಖವನ್ನು ಮಾತ್ರ ನೋಡುವವನಲ್ಲ, ಆತನು ಹೃದಯವನ್ನು He ನೋಡುವವನಾಗಿದ್ದಾನೆ. knows how much you long for it. He knows how much you desperately ache for it. He knows how badly you need for it. ಆತನು ತನ್ನ ಹೃದಯದಲ್ಲಿ ನೀನು ಆತನಿಗೋಸ್ಕರ ಎಷ್ಟರ ಮಟ್ಟಿಗೆ ಆಸಕ್ತಿ ಉಳ್ಳವನಾಗಿದ್ದೀಯಾ, ಆತನ ಮೇಲೆ ನೀನು ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದೀಯಾ ಎಂಬುದಾಗಿ ಆತನು ಪರೀಕ್ಷಿಸುವವನಾಗಿದ್ದಾನೆ. Hallelujah. Hallelujah. This morning I wanted to tell you, my brothers and sisters, ಈ ಮುಂಜಾನೆಯಲ್ಲಿ ನನ್ನ ಸಹೋದರ ಸಹೋದರಿಯರೇ, ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ, whatever you are praying for, ನೀವು ಯಾವುದಕ್ಕೋಸ್ಕರ ಪ್ರಾರ್ಥಿಸುತ್ತೀರೋ start seeking it. ಅದನ್ನು ಹುಡುಕಲು ಪ್ರಯತ್ನಿಸಿರಿ. Start knocking it. ಅದಕ್ಕೆ ತಟ್ಟಲು ನೀವು ಪ್ರಯತ್ನಿಸಿರಿ. Start asking it. ಅದಕ್ಕೋಸ್ಕರ ಕೇಳಲು ನೀವು ಪ್ರಾರ್ಥಿಸಿರಿ. Until you find it. ನಂತರ ನೀವು ಅದನ್ನು ಹುಡುಕಿಕೊಳ್ಳುತ್ತೀರಾ, ಹೊಂದಿಕೊಳ್ಳುತ್ತೀರಾ. Are you ready? ನೀವು ಅದಕ್ಕೆ ಸಿದ್ಧರಾಗಿದ್ದೀರಾ? But there is a price that you need to pay for it. ಆದರೆ ಅದಕ್ಕೆ ಬೆಲೆಯನ್ನು ನೀವು ಸಲ್ಲಿಸಬೇಕಾಗಿದೆ. You can't enjoy in this world and then pray to God something else. ನೀನು ಈ ಲೋಕದಲ್ಲಿ ಆನಂದಿಸಿ ನೀನು ಯಾವುದಕ್ಕೋ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರೆ, You can't keep 2 legs in 2 directions. ನೀನು 2 ಕಾಲುಗಳನ್ನು 2 ದಿಕ್ಕುಗಳಲ್ಲಿ ಇಟ್ಟು ನೀನು ಪ್ರಾರ್ಥಿಸಿದರೆ, If you are walking in a path, desire that path and walk in that path and pray in that path, God will give you success. ನೀನು ಯಾವ ಹಾದಿಯಲ್ಲಿ ಹೋಗುತ್ತಿದ್ಯೋ ಆ ಹಾದಿಯಲ್ಲಿ ನೀನು ಪ್ರಾರ್ಥಿಸುವ ಅದೇ ಹಾದಿಯಲ್ಲಿ ನೀನು ಆಸಕ್ತಿ ಉಳ್ಳವನಾಗಿರು, ದೇವರು ಅದನ್ನು ಯಶಸ್ವಿಗೊಳಿಸುವವನಾಗಿದ್ದಾನೆ. Hallelujah. Hallelujah. This is what God put me in my heart. ಇದೇ ದೇವರು ಇದನ್ನು ನನ್ನ ಹೃದಯದಲ್ಲಿ ಹಾಕಿದನು. You don't just pray. Do what you are praying for. ನೀನು ಸುಮ್ಮನೆ ಪ್ರಾರ್ಥಿಸಬೇಡ, ಆ ಪ್ರಾರ್ಥನೆಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡು. You pray. ನೀನು ಪ್ರಾರ್ಥಿಸು And do what you are praying for. ನೀನು ಯಾವುದಕ್ಕೋಸ್ಕರ ಪ್ರಾರ್ಥಿಸುತ್ತೀಯೋ ಅದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡು. Let people smell. ಆ ಒಂದು ಜನರು ಅದನ್ನು ಸುವಾಸಿಸಲಿ. When people come with me, let them smell what I am desperately aching for. ಜನರು ನನ್ನ ಹತ್ತಿರ ಬರುವಾಗ ನಾನು ಯಾವುದಕ್ಕೋಸ್ಕರ ಹತಾಶೆಯುಳ್ಳವನಾಗಿದ್ದೇನೋ ಅದನ್ನು ಅವರು ಅನುಭವಿಸಲಿ. Hallelujah. Hallelujah. You know, if a girl loves a boy, ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿಸುವುದಾದರೆ, everybody is trying to convince her. ಎಲ್ಲರೂ ಆಕೆಯನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದರು. Don't marry that guy. ಆ ಹುಡುಗನನ್ನು ಮದುವೆ ಮಾಡಿಕೊಳ್ಳಬೇಡ. Don't marry that guy.
ಆ ಹುಡುಗನನ್ನು ಮದುವೆ Whole ಮಾಡಿಕೊಳ್ಳಬೇಡ. family starts convincing. ಆ ಪೂರ್ತಿ ಕುಟುಂಬವೇ ಆಕೆಯನ್ನು ಸುಧಾರಿಸಿತು. And relatives starts convincing. ಆ ನೆಂಟರುಗಳೆಲ್ಲ ಆಕೆಯನ್ನು ಸುಧಾರಿಸಿದರು. Then pastor will come for convincing. ಬೋಧಕರು ಬಂದು ಆಕೆಯನ್ನು ಸುಧಾರಿಸಿದರು. Everybody will start convincing. ಎಲ್ಲರೂ ಆಕೆಯನ್ನು ಸುಧಾರಿಸಲು You ಪ್ರಯತ್ನಿಸಿದರು. know what? ಏನಾಯ್ತು ಗೊತ್ತಾ? That girl will say, ಆ ಹುಡುಗಿ ಹೇಳಿದಳು, no, ಇಲ್ಲ, I need that boy. ನನಗೆ ಆ ಹುಡುಗನು ಬೇಕು. That's the desire. ಅದು ಆಸಕ್ತಿಯ ಅಪೇಕ್ಷೆ. Amen. ಆಮೆನ್. When we are praying for something, when devil comes and tells you something, we are ready to give up and walk away. ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸುತ್ತೇವೋ ಆದರೆ ಸೈತಾನನು ಬಂದು ನಮಗೆ ಅದನ್ನು ತೊಂದರೆ ಪಡಿಸುವಾಗ ನಾವು ಅದನ್ನು ಬಿಟ್ಟು ನಾವು ಓಡಿ ಹೋಗುತ್ತೇವೆ. No, you should never give up. ನಾವು ಇಲ್ಲ, ಆ ರೀತಿಯಾಗಿ ನಾವು ಬಿಟ್ಟು ಕೊಡಬಾರದು. If you have a desire, you will say, either I will get it or I will die for it, but I will not go back. ನಿನಗೆ ಆಸಕ್ತಿ ಇದ್ದರೆ ನಾನು ಅದನ್ನು ಹೊಂದಿಕೊಳ್ಳುತ್ತೇನೆ, ಇಲ್ಲ ಅದಕ್ಕೋಸ್ಕರ ನಾನು ಸಾಯುತ್ತೇನೆ, ಆದರೆ ಅದನ್ನು ನಾನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿರಬೇಕು. Hallelujah. Hallelujah. That is the prayer that comes with desire. ಆ ಪ್ರಾರ್ಥನೆಯೇ ಹೃದಯದ ಆಸಕ್ತಿಯಿಂದ ಬರುವಂತ ಪ್ರಾರ್ಥನೆಯಾಗಿದೆ. Let this month of May, let's all desire and then pay the sacrifice and pray for it. God will answer. ಈ ಒಂದು ಮೇ ತಿಂಗಳಲ್ಲಿ ಎಲ್ಲ ಆಸಕ್ತಿಗಳು ಅದನ್ನು ನೀವು ಇಟ್ಟು ಹೃದಯದಿಂದ ನೀವು ಪ್ರಾರ್ಥಿಸುವುದಾದರೆ ದೇವರು ಅದನ್ನು ನಿಮಗೆ ಒದಗಿಸುವವನಾಗಿದ್ದಾನೆ. Hallelujah. Hallelujah. I don't know how many of you are encouraged this morning, but I am encouraged because God, I will not waste this month like another 4 months. This month I need to do something. I'm never going to waste my time. ಈ ಸಂದೇಶದಿಂದ ಎಷ್ಟು ಜನರು ನೀವು ಉತ್ಸಾಹಗೊಂಡಿರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಉತ್ಸಾಹಗೊಂಡಿದ್ದೇನೆ. ಈಗಾಗಲೇ 4 ತಿಂಗಳುಗಳು ಕಳೆದು ಹೋಯಿತು. ಇನ್ನು ಇರುವಂತ 8 ತಿಂಗಳುಗಳಲ್ಲಿ ನಾನು ದೇವರಿಗೋಸ್ಕರ ಏನನ್ನಾದರೂ ಮಾಡಲು ಆಸಕ್ತಿ ಉಳ್ಳವನಾಗಿ ಉತ್ಸಾಹ ಉಳ್ಳವನಾಗಿದ್ದೇನೆ. I need to double the church by end of this year. ಈ ಒಂದು ವರ್ಷದ ಅಂತ್ಯದೊಳಗೆ ನಾನು ಸಭೆಯನ್ನು 2 ಪಟ್ಟು ಮಾಡಬೇಕಾಗಿದೆ. I need to double the church by end of this year. ಈ ಒಂದು ವರ್ಷದ ಅಂತ್ಯದೊಳಗೆ ಸಭೆಯನ್ನು 2 ಪಟ್ಟು ನಾನು I need ಮಾಡಬೇಕಾಗಿದೆ. to have 31 churches end of this year. ಈ ಒಂದು ವರ್ಷದ ಅಂತ್ಯದೊಳಗೆ ನಾನು 31 ಸಭೆಗಳನ್ನು I want ಪ್ರಾರಂಭಿಸಬೇಕಾಗಿದೆ. to construct a new church by end of this year. ಈ ಒಂದು ವರ್ಷದ ಅಂತ್ಯದೊಳಗೆ ನಾನು ಹೊಸ ಸಭೆಯನ್ನು ಕಟ್ಟಬೇಕಾಗಿದೆ. Oh, I'm desperate for it. I'm ready to pay any sacrifice that I need to pay for it, but I'm going to pray and I'm going to desire that I'm going to see all this coming by this year. ಈ ಕಾರ್ಯಗಳೆಲ್ಲವೂ ನಾನು ಮಾಡುವುದಕ್ಕೆ ನಾನು ಬಹಳ ಹತಾಶೆಯುಳ್ಳವನಾಗಿದ್ದೇನೆ. ಇದನ್ನು ನಾನು ಮಾಡುವುದಕ್ಕೆ ನಾನು ಹುಡುಕುತ್ತೇನೆ, ತಟ್ಟುತ್ತೇನೆ, ನಾನು ಅದನ್ನು ಕಂಡುಕೊಳ್ಳುತ್ತೇನೆ. It just doesn't happen like that. ಇದು ಹಾಗೆಯೇ ನಡೆಯುವುದಿಲ್ಲ. Give all your effort. ನಮ್ಮ ಎಲ್ಲಾ ಪ್ರಯತ್ನಗಳನ್ನು ಕೊಡಬೇಕು. God will answer. ದೇವರು ಅದಕ್ಕೆ ಉತ್ತರಿಸುವವನಾಗಿದ್ದಾನೆ. All your efforts will be blessed by God. ಎಲ್ಲ ನಿಮ್ಮ ಪ್ರಯತ್ನಗಳು ದೇವರಿಂದ ಅದು Let ಆಶೀರ್ವದಿಸಲ್ಪಡುತ್ತದೆ. this month be a month of miracle. All your efforts, all your desires, all your prayers shall be answered, and let God say, your faith has healed you, your faith has brought miracle to you. ಈ ತಿಂಗಳು ನಿಮಗೆ ಒಂದು ಆಶೀರ್ವಾದ ತಿಂಗಳ, ಅದ್ಭುತವಾದಂತ ತಿಂಗಳಾಗಿರಲಿ. ನೀವು ಆ ಒಂದು ಅದ್ಭುತವನ್ನು ಹೊಂದಿಕೊಳ್ಳಿರಿ. ನೀವು ನಿಮಗಿರುವಂತ ಎಲ್ಲ ಆಸಕ್ತಿಗಳು, ಎಲ್ಲ ಒಂದು ಕಾರ್ಯಗಳು ದೇವರಲ್ಲಿ ನೆರವೇರುವಂತದ್ದಾಗಿರಲಿ. My people, rise up. ನನ್ನ ಜನರೇ, ನೀವು ಎದ್ದೇಳಿ, Rise up. ಎದ್ದೇಳಿ. Desire for something great in the presence of God. ದೇವರ ಪ್ರಸನ್ನತೆಯಲ್ಲಿ ಶ್ರೇಷ್ಠವಾದಂತಹ ಕಾರ್ಯಗಳಿಗೆ ನೀವು ಹತಾಶೆಯುಳ್ಳವರಾಗಿರಿ. Desire something great. ಶ್ರೇಷ್ಠವಾದಂತಹ ಕಾರ್ಯಗಳಿಗೆ ನೀವು ಆಸಕ್ತಿ ಉಳ್ಳವರಾಗಿರಿ. And then give life for it. ಅದಕ್ಕೆ ನೀವು ಜೀವವನ್ನು ಕೊಡಿ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Hallelujah. Hallelujah. Nothing will happen when you pray in lips. ನಿಮ್ಮ ತುಟಿಗಳಿಂದ ಮಾತ್ರ ಪ್ರಾರ್ಥಿಸಿದರೆ ಏನು ನಡೆಯುವುದಿಲ್ಲ. Your desire should match your lips. ನಿಮ್ಮ ಒಂದು ಆಸಕ್ತಿಯು ನಿಮ್ಮ ತುಟಿಗಳಿಗೆ ಹೋಲಿಕೆಯಾಗಬೇಕು. And then God will answer. ನಂತರ ದೇವರು ಉತ್ತರ ಕೊಡುವವನಾಗಿದ್ದಾನೆ. Hallelujah. Hallelujah. I know I'm over time now. ನಾನು ಹೆಚ್ಚಾಗಿ ಸಮಯವನ್ನು ತೆಗೆದುಕೊಂಡಿದ್ದೇನೆ. But this month I wanted to say that God is going to bless you when you have a desire. ಈ ತಿಂಗಳಿನಲ್ಲಿ ನಾನು ಹೇಳುವುದೇನೆಂದರೆ ದೇವರು ನಿಮ್ಮ ಒಂದು ಆಸಕ್ತಿಯ ಮೇರೆಗೆ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ.
Let's all close our eyes. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, Look unto God. ದೇವರನ್ನು ನೋಡೋಣ. And I want to pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸಲು This ಇಚ್ಛಿಸುತ್ತೇನೆ. month of May shall be a blessed month, and God shall supply all your needs. ಈ ಒಂದು ಮೇ ತಿಂಗಳು ಆ ಒಂದು ಆಶೀರ್ವಾದಂತ ತಿಂಗಳಾಗಿರಲಿ. ದೇವರು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಒದಗಿಸುವವನಾಗಿರಲಿ. Father Lord, I pray for all my people this morning that you may bless them in this month, Lord. ದೇವರೇ, ಈ ನನ್ನ ಜನರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ, ಅವರನ್ನು ಈ ತಿಂಗಳಿನಲ್ಲಿ ನೀವು ಆಶೀರ್ವದಿಸಿ ಎಂಬುದಾಗಿ. Lord, I pray that you will pour your grace, favor and mercy upon all my people this month, Lord. A new grace, a fresh anointing, Lord. ದೇವರೇ, ಈ ಹೊಸ ತಿಂಗಳಿನಲ್ಲಿ ನನ್ನ ಜನರ ಮೇಲೆ ನಿಮ್ಮ ಹೊಸ ಕೃಪೆಯು, ಹೊಸ ಕನಿಕರು, ಹೊಸ ದಯೆಯು ಅವರ ಮೇಲೆ ನೀವು ಸುರಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. People who are in the lukewarm situation, Lord, I pray that you will put your fire in them and raise them up for your glory, Lord. ದೇವರೇ, ನಿಮ್ಮನ್ನು ಹುಡುಕುವವರಿಗೆ ಅವರ ಮೇಲೆ ನೀವು ಅಗ್ನಿಯನ್ನು ಸುರಿಸಿ ನಿಮಗೋಸ್ಕರ ಅವರು ಎದ್ದೇಳುವಂತೆ ಮಾಡಿ. People who are in lukewarm situation, make them hot, Lord. ದೇವರೇ, ಒಂದು ಕಠಿಣವಾದಂತ ಒಂದು ಸನ್ನಿವೇಶದಲ್ಲಿ ಹೋಗುತ್ತಿರುವ ಜನರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. Lord, raise them up. ದೇವರೇ, ಅವರನ್ನು ಎಬ್ಬಿಸಿ. And Lord, I pray that you will do miracles for your people this month. ಈ ತಿಂಗಳಿನಲ್ಲಿ ನಿಮ್ಮ ಜನರಿಗೆ ನೀವು ಅದ್ಭುತಗಳನ್ನು ಮಾಡುವವರಾಗಿದ್ದೀರಿ. Lord, I pray for my fellow brothers and sisters who are looking for job. Lord, I pray that the market will open for them and they will get job opportunities. And Lord, they will excel in their interviews and they will receive their miracle job. ದೇವರೇ, ಈ ತಿಂಗಳಿನಲ್ಲಿ ನನ್ನ ಸಹೋದರ ಸಹೋದರಿಯರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಯಾರೆಲ್ಲ ಕೆಲಸಕ್ಕೋಸ್ಕರ ಹುಡುಕುತ್ತಿದ್ದಾರೋ ಅವರಿಗೆ ಆ ಕೆಲಸದ ದ್ವಾರಗಳು ತೆರೆಯಲ್ಪಟ್ಟು ಅವರು ಆ ಕೆಲಸಗಳನ್ನು ಹೊಂದಿಕೊಳ್ಳಲಿ. People who are looking for marriages, I pray that you will bring right partner for them, Lord. ದೇವರೇ, ಯಾರೆಲ್ಲ ವಿವಾಹಕ್ಕೋಸ್ಕರ ಕಾದಿದ್ದಾರೋ ಅವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆ ಒಂದು ಒಳ್ಳೆಯ ಸಂಗಾತಿಯನ್ನು ಈ ತಿಂಗಳಿನಲ್ಲಿ ನೀವು ಅವರಿಗೆ ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. People who are praying for child after marriage, Lord, I pray that you will touch their womb and open the womb and they will receive a miracle child this month. ದೇವರೇ, ಯಾರೆಲ್ಲ ಮದುವೆ ಆಗಿ ಮಕ್ಕಳಿಲ್ಲದಿದ್ದಾರೋ ಅವರನ್ನೆಲ್ಲ ನಿಮ್ಮ ಅವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಅವರ ಒಂದು ಗರ್ಭದಲ್ಲಿ ನೀವು ಅದನ್ನು ಮುಟ್ಟಿ ಆಶೀರ್ವದಿಸಿ ಅವರ ಮಕ್ಕಳನ್ನು ಹೆರುವಂತೆ ನೀವು ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. People who are with sickness, people who are struggling with cancer, diabetes, high BP and neck pain, spondylitis, I pray that they will be healed right now in the name of Jesus. ದೇವರೇ, ಯಾರೆಲ್ಲ ಅನಾರೋಗ್ಯದಿಂದಿದ್ದಾರೋ, ಕ್ಯಾನ್ಸರ್ ಪೇಷಂಟ್ಗಳು, ಆ ಒಂದು ಶುಗರ್ ಪೇಷಂಟ್ಗಳು, BP ಪೇಷಂಟ್ಗಳು, ಇವರಿಗೆಲ್ಲ ನಾನು ಪ್ರಾರ್ಥಿಸುತ್ತೇನೆ. ಇನ್ನು ಹಲವಾರು ರೋಗದಿಂದ ಬಳಲುತ್ತಿರುವಂತ ಇವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಅವರು ಈ ತಿಂಗಳಿನಲ್ಲಿ ನಿಮ್ಮ ಬಳಿಯಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. People who are in the weakness, I pray your strength shall make them strong. ಬಲಹೀನತೆಯಲ್ಲಿ ಉಳ್ಳ ಜನರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಒಂದು ಬಲವನ್ನು ಅವರು ಹೊಂದಿಕೊಳ್ಳಲಿ. I pray for all the pastors, may God bless them and give them new souls and expand their territory. ಎಲ್ಲ ಒಂದು ಬೋಧಕರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆ ಈ ತಿಂಗಳಿನಲ್ಲಿ ಹೊಸ ಆತ್ಮಗಳನ್ನು ಕೊಟ್ಟು ಅವರ ಎಲ್ಲೆಗಳನ್ನು ನೀವು ವಿಸ್ತರಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. Supply all their needs and Lord, protect them from their enemies. ಅವರನ್ನು ಅವರ ವಿರೋಧಿಗಳಿಂದ ರಕ್ಷಿಸಿ ಅವರಿಗೆ ಬೇಕಾಗಿರುವಂತಹ ಎಲ್ಲವನ್ನು ಒದಗಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. Supply all their needs, Lord. ಅವರ ಒಂದು ಬೇಡಿಕೆಗಳನ್ನು ನೀವು ಒದಗಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. Answer all their prayers. ದೇವರೇ, ಎಲ್ಲಾ ಪ್ರಾರ್ಥನೆಗಳಿಗೂ ಉತ್ತರವನ್ನು ಕೊಡಿ. Put an edge of fire around all the pastors and their families and the church. ಎಲ್ಲಾ ಬೋಧಕರಿಗೂ ಅವರ ಕುಟುಂಬಗಳಿಗೂ ಅವರ ಸಭೆಗಳಿಗೂ ನಿಮ್ಮ ಪರಲೋಕದಿಂದ ಆ ಒಂದು ಕಾಪಾಡುವಿಕೆ ಅಗ್ನಿಯನ್ನು ನೀವು ಹಾಕಿ. Let this month of May shall be a great blessing, that we will not waste any time, but we will ask, we will seek and we will knock. ಈ ಒಂದು ತಿಂಗಳು ನಮಗೆ ಒಂದು ಶ್ರೇಷ್ಠವಾದಂಥ ಆಶೀರ್ವಾದಂಥ ತಿಂಗಳಾಗಿರಲಿ. ನಾವು ಯಾವುದರಿಂದಲೂ ಆ ಒಂದು ಈ ತಿಂಗಳಿನಲ್ಲಿ ನಾವು ಹುಡುಕುವವರಾಗಿಯೂ ತಟ್ಟುವವರಾಗಿಯೂ ಕಂಡುಕೊಳ್ಳುವವರಾಗಿಯೂ ಇದ್ದು ನಾವು ಸಮಯವನ್ನು ವ್ಯರ್ಥ ಮಾಡದವರಾಗಿರಬೇಕಾಗಿ ಪ್ರಾರ್ಥಿಸುತ್ತೇನೆ. Bless everybody, Lord. ಎಲ್ಲರನ್ನು ಆಶೀರ್ವದಿಸಿ. I pray for the protection over everybody who are listening to this voice, who are seeing this in the YouTube, who are seeing this in the Facebook, people are seeing me in the media. I pray
pray for everyone that they shall be protected from all the evil things. ಈ ಒಂದು ಸಂದೇಶವನ್ನು ಕೇಳುತ್ತಿರುವಂತ ನೋಡುತ್ತಿರುವಂತ ಎಲ್ಲ ವ್ಯಕ್ತಿಗಳಿಗೋಸ್ಕರ, ಎಲ್ಲ ವಿಶ್ವಾಸಿಗಳಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಈ ತಿಂಗಳಿನಲ್ಲಿ ಅವರು ಎಲ್ಲಾ ವಿಧವಾದಂತಹ ಕೆಟ್ಟ ಕಾರ್ಯಗಳಿಂದ ಅವರು ಕಾಪಾಡುವಂತೆ ನಾನು ಪ್ರಾರ್ಥಿಸುತ್ತೇನೆ. I pronounce the blessing upon all the congregation. ಎಲ್ಲಾ ಸಭೆಗಳ ಮೇಲೆ ನಾನು ನನ್ನ ಆಶೀರ್ವಾದವನ್ನು ಅವರಿಗೆ ನಾನು ಸುರಿಸುತ್ತೇನೆ. May God bless everybody. ದೇವರೇ, ನೀವು ಎಲ್ಲರನ್ನು ಆಶೀರ್ವದಿಸಿರಿ. I pray in the mighty name of Jesus. ಯೇಸು ಕ್ರಿಸ್ತನ ಶಕ್ತಿಯುತವಾದಂತಹ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Everybody said with faith. ಎಲ್ಲರೂ ವಿಶ್ವಾಸದಿಂದ ಹೇಳೋಣ. Amen. ಆಮೆನ್. Amen. ಆಮೆನ್. Amen. ಆಮೆನ್. Praise the Lord. ದೇವರಿಗೆ ಸ್ತೋತ್ರವಾಗಲಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. This month is going to be exciting. ಈ ತಿಂಗಳು ಒಂದು ಆಶ್ಚರ್ಯಕರವಾದಂತಹ ತಿಂಗಳಾಗಿರಲಿ. Expect God to do great things in your life. ನಿಮ್ಮ ಜೀವನದಲ್ಲಿ ದೇವರು ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಮಾಡಲು ನೀವು ಅದಕ್ಕೆ ಬಯಸಿರಿ. Your life will never be the same. ನಿಮ್ಮ ಜೀವನವು ಹಾಗೆಯೇ ಸಾಮಾನ್ಯವಾಗಿಯೇ ಇರುವುದಿಲ್ಲ. Your life is going to transform. ನಿಮ್ಮ ಜೀವನವು ಬದಲಾವಣೆಯನ್ನು ಹೊಂದುತ್ತದೆ. My Jesus will transform your life. ನನ್ನ ಯೇಸು ನಿಮ್ಮ ಜೀವನವನ್ನು ಬದಲಾಯಿಸುವನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Have a blessed month. ಒಂದು ಆಶೀರ್ವಾದಂತಹ ತಿಂಗಳು ನಿಮ್ಮದಾಗಿರಲಿ. Walk by faith. ಆ ಒಂದು ವಿಶ್ವಾಸದಲ್ಲಿ ನಡೆಯಿರಿ. God will never leave you. ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. He will never forsake you. ಆತನು ಎಂದಿಗೂ ತೊರೆಯುವುದಿಲ್ಲ. Amen. ಆಮೆನ್. God bless you. ದೇವರು ನಿಮ್ಮನ್ನು Have ಆಶೀರ್ವದಿಸಲಿ. a wonderful month. ಆ ಒಂದು ಅದ್ಭುತವಾದ ತಿಂಗಳು ನಿಮ್ಮದಾಗಿರಲಿ. Amen. ಆಮೆನ್.